ಯಾಕೋ ನನ್ನ ಟೈಮೇ ಸರಿ ಇಲ್ಲ. ಟೈಮು ಫುಲ್ಲು ಖರಾಬಾಗೈತೆ. ಇದು ಹುಷಾರಿಲ್ಲ ಅಂದ್ರೂ ಕುಚ್ಚು ಹಾಕೋಣ ಅಂತ ತಗೊಂಡು ಏನು ಕೆಲಸ ಮಾಡಿದ್ದೀನಿ ನೋಡಿ. ಹುಷಾರಿರಲಿಲ್ಲ ಆದ್ರೂ ತಡಿ ಕಸ್ಟಮರ್ ಕೇಳಿದ್ರು ಹಾಕೋಣ ಅಂದ್ಬಿಟ್ಟು ತಗೊಂಡೆ. ಕುಚ್ಚು ಇನ್ನೇನೋ ಫೈನಲ್ ಫಿನಿಶಿಂಗಿಗೆ ಬಂದಿದೆ. ಇಷ್ಟು ಹಾಕಿದರೆ ಮುಗೀತು. ಇದಿಷ್ಟು ಹಾಕ್ಬೇಕಷ್ಟೆ. ಇಲ್ಲಿ ತನಕ ಹಾಕಿದ್ದೀನಿ. ಇನ್ನು ಇದಿಷ್ಟು ಹಾಕಿದ್ರೆ ಮುಗಿಯುತ್ತೆ ನೋಡಿ. ಇಲ್ಲಿಂದ ಸ್ಟಾರ್ಟಿಂಗಿಂದ ಹಾಕಿದ್ದೀನಿ. ಆದರೆ ಏನು ಕೆಲಸ ಮಾಡಿದ್ದೀನಿ ಗೊತ್ತಾ, ಒಳಗಡೆ ಹೋಗುತ್ತಲ್ಲ ಅಲ್ಲಿ ಹಾಕಿದ್ದೀನಿ ಕುಚ್ಚು. ಸೆರಗು ನೋಡಿ ಇಲ್ಲಿದೆ. ಸೆರಗು ಬ್ಲ್ಯಾಕ್ ಕಲರ್ ಬಂದಿದೆ. ನಾನು ಒಳಗಡೆ ಹೋಗೋ ಸೆರಗಿಗೆ ಕುಚ್ಚು ಕಟ್ಟಿಟ್ಟಿದ್ದೀನಿ ನೋಡಿ. ಇಷ್ಟು ದೂರ ಹಾಕಿದರೆ ಕುಚ್ಚು ಮುಗೀತು. ಏನು ಮಾಡೋದು ನಾವು ಹಣೆ ಬರಹಕ್ಕೆ. ಹುಷಾರಿಲ್ಲ ಅಂದ್ರೂ ಹಾಕೋಣ ಅಂತ ತಗೊಂಡೆ. ನೋಡಿದ್ರೆ ಈ ಕೆಲಸ ಮಾಡಿಟ್ಟಿದ್ದೀನಿ. ಒಳಗಡೆ ಸೆರಗಿಗೆ ಹಾಕ್ಬಿಟ್ಟಿದ್ದೀನಿ ನೋಡಿ. ಇನ್ನೊಂದಿಷ್ಟು ಹಾಕಿದರೆ ಮುಗ್ದಿರೋದು. ಇವಾಗ ನೋಡ್ಕೊತಾ ಇದ್ದೀನಿ ಒಳಗಡೆ ಸೆರಗಿಗೆ ಹಾಕ್ತಾಯಿದ್ದೀನಲ್ಲ ಅಂತ. ಅದಕ್ಕೆ ಹೇಳೋದು, ನಾವು ಯಾವುದೇ ಕೆಲಸ ಮಾಡ್ಬೇಕಂದ್ರೂ ನಮ್ಮ ಮೈಂಡನ್ನು ಫಸ್ಟು ಫ್ರೀ ಇಟ್ಕೊಂಡಿರಬೇಕು ಅಂತ ಹೇಳಿ. ನಾವು ಮೈಂಡ್ ಫ್ರೀ ಇಟ್ಕೊಳ್ಳದೆ ಕೆಲಸ ಮಾಡೋದಕ್ಕೆ ಹೋದರೆ ಈ ರೀತಿಯೇ ಆಗೋದು. ನನಗಂತೂ ಈಗ ಸಿಕ್ಕಾಪಟ್ಟೆ ಬೇಜಾರಾಗ್ತಾಯಿದೆ. ನನ್ನ ಕೆಲಸ ಹಾಳಾಯ್ತಲ್ಲ ಅಂತ. ಅಂದರೆ ನನ್ನ ಮೈಂಡು ಕೂಡ ಫ್ರೀ ಇರಲಿಲ್ಲ, ಮನಸ್ಸು ಕೂಡ ಫ್ರೀ ಇರಲಿಲ್ಲ. ಮನಸ್ಸಲ್ಲೂ ಏನೋ ಒಂಥರ ಕಸಿವಿಸಿ ಇತ್ತು, ದೇಹಕ್ಕೂ ಇದಿರಲಿಲ್ಲ, ಹುಷಾರಿರಲಿಲ್ಲ. ಸೊ ಎಲ್ಲ ಮಿಕ್ಸ್ ಆಗಿ ಇವತ್ತು ಈ ಒಂದು ಕೆಲಸ ಮಾಡಿ ಇಟ್ಟಿದ್ದೀನಿ. ಎಷ್ಟು ಬೇಜಾರಾಗ್ತಿದೆ ಅಂದರೆ ನನ್ನ ಮೇಲೆ ನನಗೆ ಒಂಥರ ಬೇಜಾರಾಗ್ತಿದೆ. ಇಷ್ಟು ಹಾಕ್ಬಿಟ್ಟಿದ್ರೆ ಮುಗ್ದೋಗಿರ್ತಿತ್ತು ಇದ್ರದ್ದು. ನಾವು ಎಷ್ಟು ಟೈಮ್ನ ಹಾಳು ಮಾಡ್ಕೊತೀವಿ ನೋಡಿ. ಈ ಥರನೇ ಟೈಮ್ ವೇಸ್ಟ್ ಮಾಡ್ಕೊಳ್ಳೋದು. ನಮ್ಮ ಜೀವನದಲ್ಲೂ ಅಷ್ಟೇ, ಯಾವುದೋ ಒಂದು ಟೆನ್ಷನ್ನಲ್ಲಿ ನಿರ್ಧಾರಗಳನ್ನ ತೊಗೊಂಡ್ಬಿಡೋದು. ಅದೆಲ್ಲ ಮಾಡಿದಾಗ ನೋಡಿ ಈ ರೀತಿ ಪ್ರಾಬ್ಲಮ್ ಆಗುತ್ತೆ. ಸೊ ಯಾವುದನ್ನಾದ್ರೂ ನಾವು ಒಂದು 5 ನಿಮಿಷ ಕೂತ್ಕೊಂಡು ಯೋಚನೆ ಮಾಡಿಕೊಂಡು ಮಾಡಬೇಕು ಅಂತ ಅನ್ನೋದು. ಇದಕ್ಕೆ ನಾನು ಮುಗಿಸ್ಬಿಡೋಣ ಅನ್ನೋ ಇದರಲ್ಲಿ ತಗೊಂಡು ಈ ರೀತಿ ಮಾಡಿಟ್ಟಿದ್ದೀನಿ. ಇದನ್ನು ನಾನು ಸರಿಪಡಿಸ್ಕೋಬೋದು. ಬಟ್ ಜೀವನದಲ್ಲಿ ನಾವು ಮನಸ್ಸಲ್ಲಿ ಏನೇ ಸ್ಟ್ರೆಸ್ ಇಟ್ಕೊಂಡು ಡಿಸಿಷನ್ಗಳನ್ನ ತಗೊಂಡಾಗ ನಾವು ಅದನ್ನು ಚೇಂಜ್ ಮಾಡ್ಕೊಳಕ್ಕಾಗಲ್ಲ. ಇದನ್ನು ಅಟ್ಲೀಸ್ಟು ಇದು ಹೆಂಗೋ ಎಕ್ಸ್ಟ್ರಾ ಇದೆ ಕಟ್ ಮಾಡಿ ತೆಗೆದ್ಬಿಟ್ಟು ಈಗ ನಾನು ಈ ಕಡೆ ಸೈಡಲ್ಲಿ ಕುಚ್ಚನ್ನ ಕಟ್ಟಬಹುದು. ಬಟ್ ಲೈಫಲ್ಲಿ ಹಾಗಾಗತ್ತಾ? ಆಗಲ್ಲ. ಸೊ ಅದಕ್ಕೆ ನಾವು ಲೈಫಲ್ಲಿ ಏನೇ ಡಿಸಿಷನ್ನ ತೊಗೊಬೇಕಂದ್ರೂ ಫ್ರೀಯಾಗಿ ಕುತ್ಕೊಂಡು ಒಂದು 5 ನಿಮಿಷ ಯೋಚನೆ ಮಾಡಿಕೊಂಡು ನಾವು ಡಿಸೈಡ್ ಮಾಡ್ಕೊಬೇಕು. ಅದು ಇದರಿಂದ ನನಗೀಗ ಎಕ್ಸ್ಪೀರಿಯನ್ಸ್ ಆಯಿತು. ಯಾವುದನ್ನೂ ಅರ್ಜೆಂಟಲ್ಲಿ ಮಾಡೋಕ್ಕೆ ಹೋಗಬಾರ್ದು. ಅದಕ್ಕೆ ಒಂದು 5 ನಿಮಿಷ ಟೈಮ್ ಕೊಟ್ಟು ನಿಧಾನಕ್ಕೆ ಕೆಲಸನ ಮಾಡಬೇಕು ಅಂತ ಅನ್ನೋದು ನನಗೆ ಇವತ್ತು ಅರ್ಥ ಆಯಿತು. ಜೀವನದಲ್ಲಿ ತಾಳ್ಮೆ ಇರಬೇಕು. ಇಲ್ಲಾಂದರೆ ನೋಡಿ ಈ ರೀತಿ ಎಡವಟ್ಟುಗಳಾಗ್ತವೆ. ಸೊ ತಾಳ್ಮೆಯಿಂದ ನಾವು ನಾನು ಕೂತ್ಕೊಂಡು 1 ನಿಮಿಷ ನಾನು ಯಾವ ಕಡೆ ಆಗ್ತಾಯಿದ್ದೀನಿ ಅಂತ ಯೋಚನೆ ಮಾಡಿದ್ದಿದ್ರೆ ಈಗ ನನಗೆ 2-3 ಅವರು ಟೈಮ್ ವೇಸ್ಟ್ ಆಗ್ತಾ ಇರಲಿಲ್ಲ. ನನ್ನ ಎನರ್ಜಿ ವೇಸ್ಟ್ ಆಗ್ತಾ ಇರಲಿಲ್ಲ. ಇವಾಗ ಬೇಜಾರಾಗೋದು ತಪ್ತಾಯಿತ್ತು. ಸೊ ಎಷ್ಟೆಲ್ಲ ಆಗ್ತಾಯಿತ್ತು. 2 ಸೆಕೆಂಡು ನಾನು ಯೋಚನೆ ಮಾಡಿದರೆ ಯಾವ ಕಡೆ ಆಗ್ತಾಯಿದ್ದೀನಿ ಅಂತ ಇವಾಗ ಎಷ್ಟೆಲ್ಲ ತಪ್ತಾಯಿತ್ತು ಯೋಚನೆಗಳು. ಸೊ ಇವಾಗ ನನಗೆ ಎಷ್ಟು ಫೀಲ್ ಆಗ್ತಿದೆ ಅಂದರೆ ಹೇಳೋಕ್ಕಾಗ್ತಿಲ್ಲ, ಅಷ್ಟು ಬೇಜಾರಾಗ್ತಾಯಿದೆ. ಟೈಮು ಇಸ್ ವೆರಿ ಇಂಪಾರ್ಟೆಂಟ್. ಟೈಮ್ ಕೂಡ ವೇಸ್ಟ್ ಆಯಿತು. ಈಗ ನನ್ನ ಬಾಡಿ ಎನರ್ಜಿ ಕೂಡ ವೇಸ್ಟ್ ಆಯಿತು, ದಾರ ವೇಸ್ಟ್ ಆಯಿತು. ಇವಾಗ ನಾನು ಇದನ್ನೇನು ಯೂಸ್ ಮಾಡೋಕ್ಕಾಗಲ್ಲ, ಕಟ್ ಮಾಡಿ ತೆಗಿಬೇಕಷ್ಟೆ. ಸೊ ಯಾವುದೇ ಆದರೂ ಅಷ್ಟೆ, ಜೀವನದಲ್ಲಿ ತಾಳ್ಮೆ ಮುಖ್ಯ ಅನ್ನೋದನ್ನು ನಾನು ಇವತ್ತು ತಿಳ್ಕೊಂಡೆ. ಇನ್ಯಾವತ್ತೂ ಈ ತಪ್ಪನ್ನು ಮಾಡಲ್ಲ. ಒಂದು ಸಲ ಮಾಡಿದ ತಪ್ಪನ್ನು, ಅದು ನಮಗೆ ಅನುಭವಕ್ಕೆ ಬಂದಮೇಲೆ ಆ ತಪ್ಪನ್ನು ನಾವು ಇನ್ಯಾವತ್ತೂ ಮಾಡಬಾರ್ದು. ಆಗ ಮಾತ್ರ ನಾವು ಮಾಡಿದ ತಪ್ಪಿಗೆ ಪ್ರಾಯಶ್ಚಿತ್ತ ಅಥವಾ ನಮಗೆ ನಾವೇ ಶಿಕ್ಷೆ ಕೊಟ್ಕೊಂಡಂಗೆ ಅಂತ ನನಗನ್ಸುತ್ತೆ. ಸೊ ಇವತ್ತು ಈ ತಪ್ಪನ್ನು ಮಾಡಿದ್ದೀನಿ. ಇನ್ಯಾವತ್ತೂ ನಾನು ಈ ತಪ್ಪನ್ನು ಮಾಡಲ್ಲ. ಯಾವುದೇ ಕೆಲಸ ಮಾಡಬೇಕಾದ್ರೂ ಯೋಚನೆ ಮಾಡ್ಕೊಂಡು ಮಾಡ್ತೀನಿ. ಸೊ ಇದೊಂದು ಅನುಭವ ಇವತ್ತು ನನಗಾಯಿತು.